Audio Jungle. Audio Jungle. ನೋಡಿ, ಇವತ್ತು ಮಸಾಲ ಬದನೆಕಾಯಿ ಮಾಡೋಣ. ಹೇಗೆ ಮಾಡೋದು ಅಂತ ಸ್ವಲ್ಪ ಸಾಮಗ್ರಿ ಬಳಸ್ಕೊಂಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಅದ್ರ ಜೊತೆ ನಾನು ಚಪಾತಿ ಕೂಡ ಮಾಡಿದ್ದೀನಿ. ಮಸಾಲ ಬದನೆಕಾಯಿ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆ, ಚಪಾತಿ ಜೊತೆ. ನೋಡಿ, ನೀವು ಒಂದು ಸಲ ನೋಡಿ ನಿಮ್ಮ ಮನೇಲಿ ಟ್ರೈ ಮಾಡಿ. ಏನೇನು ಬೇಕು ಅಂತ ನೋಡೋಣ ಬನ್ನಿ. ಎಲ್ಲರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ನೋಡಿ, ಇವತ್ತು ನಾವು ಮಸಾಲ ಬದನೆಕಾಯಿ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ. ನಾನು ಇಲ್ಲೊಂದು 6 ಬದನೆಕಾಯಿ ತಗೊಂಡಿದ್ದೀನಿ. ನೋಡಿ, ಈ ಥರ ವೈಟದು, ಕಪ್ಪುದ್ರಲ್ಲೂ ಮಾಡ್ಬೋದು. ನೋಡಿ, ಇಲ್ಲಿ 1 ಬಟ್ಲು ತೆಂಗಿನ ತುರಿ ತಗೊಂಡಿದ್ದೀನಿ. ಇದು ಸಿಪ್ಪೆ ಎಲ್ಲ ಬಿಸಾಕಲ್ಲ, ಈಗ ಕಾಯಿ ರೇಟು ಜಾಸ್ತಿ ಆಗಿದೆಯಲ್ಲ, ಫುಲ್ಲೆಲ್ಲ ತುರಿದ್ಬಿಟ್ಟು ಹಾಕೋಣ. ನೋಡಿ, 1 ಸ್ಪೂನು ಧನಿಯಾ ಪೌಡ್ರು, 1 ಸ್ಪೂನು ಖಾರದ ಪುಡಿ, ಸ್ವಲ್ಪ ಬದನೆಕಾಯಿ ಇರೋದ್ರಿಂದ. ನೋಡಿ, ಇದು ರುಬ್ಬೋದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದು ಹುಣಸೆಹಣ್ಣು ನಾನು ರುಬ್ಬಕ್ಕೆ ಹಾಕ್ತೀನಿ. ಬದನೆಕಾಯಿ ಅಂದಮೇಲೆ ನಾವು ಹುಣಸೆಹಣ್ಣು ಹಾಕಲೇಬೇಕು. ನೋಡಿ, 1 ಟೊಮಟೊ ರುಬ್ಬೋದಕ್ಕೆ, 1 ಈರುಳ್ಳಿ, ಇದೆಲ್ಲ ರುಬ್ಬೋದಕ್ಕೆ. ನೋಡಿ, ಇದು ಒಗ್ಗರಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಈರುಳ್ಳಿ ದೊಡ್ಡದು, 1 ಟೊಮಟೊ, ಸ್ವಲ್ಪ ಸಾಸಿವೆ, ಸ್ವಲ್ಪ ಉಪ್ಪು, ಇಷ್ಟು ಸಾಕು ಒಗ್ಗರಣೆಗೆ. ನೋಡಿ, ಇಷ್ಟೇ ಪದಾರ್ಥದಲ್ಲಿ ಬದನೆಕಾಯಿ ಪಲ್ಯ ಮಾಡ್ಕೊಬೋದು. ನೋಡಿ, ಮೊದಲಿಗೆ ನಾವು ತೆಂಗಿನಕಾಯಿ ರುಬ್ಕೊಳ್ಳೋಣ. ನೋಡಿ, ತೆಂಗಿನಕಾಯಿ ಮತ್ತು ಖಾರದ ಪುಡಿ, ಧನಿಯಾ ಪೌಡ್ರು, ಟೊಮಟೊ, ಶುಂಠಿ ಎಲ್ಲನೂ ಕೂಡ ರುಬ್ಬೇಕಿದು. ಇಷ್ಟು ರುಬ್ಬೋದಕ್ಕೆ ಇಷ್ಟು ಪದಾರ್ಥಗಳು. ಇದನ್ನು ಸಣ್ಣಗೆ ರುಬ್ಬನ. ಇದು ರುಬ್ಕೊಳ್ಳೋ ಅಷ್ಟ್ರಾಗ ನಾವು ನಾವು ಎಣ್ಣೆನ ಗ್ಯಾಸ್ ಮೇಲೆ ಇಟ್ಟಿರೋಣ. ಕಾಯೋದಕ್ಕೆ ಸಣ್ಣ ಉರಿ ಮಾಡಿ ಅಷ್ಟೊತ್ತಿಗೆ ನಾನು ರುಬ್ಕೊತೀನಿ. ನೋಡಿ, ಮಸಾಲೆ ರುಬ್ಕೊಂಡಾಯ್ತು. ಎಣ್ಣೆ ಬಿಸಿ ಆಗಲಿ. ನೋಡಿ, ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕೊಳ್ಳೋಣ. ಎಣ್ಣೆ ಸಿಡಿಯುತ್ತೆ ಅಂತ ನಾನು ಸ್ವಲ್ಪ ದೂರ ನಿಂತ್ಕೊಂಡೆ. ಕುಕ್ಕರಲ್ಲಿ ನೀರಿಟ್ಟೇನೆ, ಅದಕ್ಕೆ ಎಣ್ಣೆ ಸ್ವಲ್ಪ ಸಿಡಿತಾ ಇತ್ತು. ಅದು ಸಿಡಿದ್ರೆ ಡೈರೆಕ್ಟ್ ಕಣ್ಣಿಗೆ ಸಿಡಿಯುತ್ತೆ. ನೋಡಿ, ಅದರಲ್ಲಿ ಏನಾದರೂ ಲವಂಗ ಎಲ್ಲ ಹಾಕ್ರೆ ನೀವು ಡೈರೆಕ್ಟ್ ಕಣ್ಣಿಗೆ ಸಿಡಿಯುತ್ತೆ ಲವಂಗ ಎಲ್ಲ. ಯಾವಾಗಾದರೂ ನಾನು ಪಲಾವೆಲ್ಲ ಮಾಡುವಾಗ ನೋಡಿದ್ದೀನಲ್ಲ, ಪಟ್ಟಂತ ಸಿಡಿದು ಎಗರುತ್ತೆ. ನೋಡಿ, ಮೆಣಸಿನ್ಕಾಯಿನೂ ಅಷ್ಟೇ, ನಾವು ಎಣ್ಣೆಲಿ ಹುರ್ಕೋತಾ ಇದ್ದರೆ ಸಿಡಿತವೆ. ನೋಡಿ, ಅದಕ್ಕೆ ಸ್ವಲ್ಪ ಕಟ್ ಮಾಡಿ ಹಾಕಬೇಕು. ಮೆಣಸಿನ್ಕಾಯಿ ಊದ್ಕೊಂಡಾಗಾಗಿ ಸಿಡಿತವೆ, ಕಣ್ಣಿಗೆ ಸಿಡಿಯೋದು, ಅದು ಬೇರೆ ಎಲ್ಲೂ ಸಿಡಿಯೋಲ್ಲ ಮಕ್ಕಕ್ಕೆ. ನೋಡಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಚೆನ್ನಾಗಿ ಕೆಂಪಗಾಯ್ತೆ. ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಇದಕ್ಕೆ ಹುಣಸೆಹಣ್ಣು 2 ಟೊಮೊಟೊ ಹಾಕಿದ್ದೀನಿ ನಾನು. ನೋಡಿ, ಇದು ಟೊಮೊಟೊ ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ, ಮಸಾಲೆ ರುಬ್ಕೊಂಡಿದ್ನಲ್ಲ ಸಣ್ಣಕ್ಕೆ, ಮಸಾಲನೆಲ್ಲ ಇದಕ್ಕೆ ಹಾಕೋಣ. ತುಂಬ ಜಾಸ್ತಿ ನೀರು ಬೇಡ ಇದಕ್ಕೆ, ಸ್ವಲ್ಪ ನೀರು ಹಾಕೋಣ. ತುಂಬ ನೀರು ಹಾಕಿದ್ರೆ ತೆಳುವಿಗೆ ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿನೇ ಇರಬೇಕಿದು ಚಪಾತಿ ತಿನ್ನೋದಕ್ಕೆ. ನೋಡಿ, ಇದಕ್ಕೆ ನಾನು ಬದನೆಕಾಯಿ ನೀರಲ್ಲೇ ಹಾಕಬೇಕು, ಇಲ್ಲಾಂದರೆ ಇದು ಬದನೆಕಾಯಿ ನೋಡಿ ಕಪ್ಪಾಗುತ್ತೆ. ಇದು ನೋಡ್ಕೋಬೇಕು, ಹುಳ ಇರುತ್ತೆ ಬದನೆಕಾಯಲ್ಲಿ, ಹುಳ ಬೇಗ ಬರುತ್ತೆ. ನೋಡಿ, ಬದನೆಕಾಯಿಗೆ ಈ ಮಸಾಲೆ ಅಂತೂ ಅನ್ನ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅನ್ಬೇಡಿ. ನೋಡಿ, ಇಷ್ಟೇ ಐಟಮ್ ಹಾಕಿ ನೀವು ಕೂಡ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಯಾರ್ಯಾರು ವೀಡಿಯೋ ನೋಡ್ತೀರಾ ಫುಲ್ಲು ವೀಡಿಯೋ ನೋಡಿ, ಆಮೇಲೆ ಗೊತ್ತಾಗುತ್ತೆ. ಈ ಮಸಾಲೆ ನಮ್ಮ ಮನೆ ಪಕ್ಕ ಇದ್ದರು, ನವ್ಯ ಅಂತ, ತುಂಬಾ ಇಷ್ಟಪಡ್ತಿದ್ಲು ನವ್ಯ. ನೀವು ಮಸಾಲೆ ಬದನೆಕಾಯಿ ಮಾಡ್ತೀರಲ್ಲ ಆಂಟಿ, ಅದನ್ನು ಮಾಡಿ ಅಂತ. ಅವ್ರು ಮಂಗಳೂರವರು, ಮಂಗಳೂರು ಕಡೆಯವರು ಬದನೆಕಾಯಿ ಎಲ್ಲ ತುಂಬ ತಿನ್ನಲ್ಲ. ನೋಡಿ, ಇದಕ್ಕೆ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಇದು ನಾನು ಕುಕ್ಕರಲ್ಲಿ ಹಾಕಿಡ್ತೆ ಅಂದರೆ ಇದು ಚೆನ್ನಾಗಿ ಬೇಯಬೇಕು. ಒಂದೇ ಒಂದು ವಿಷಲ್ ಆದರೆ ಸಾಕು, ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಅದಕ್ಕೋಸ್ಕರ ನಾನು
ಕುಕ್ಕರ್ ಇಟ್ಟಿದ್ದು ಇನ್ನೊಂದು ಚೂರು ನೀರು ಹಾಕ್ತೀನಿ. ಈಗೇ ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ, ಎಷ್ಟು ಚೆನ್ನಾಗಿದೆ, ಒಳ್ಳೆ ಘಮ ಘಮ ಪರಿಮಳನೇ ಬರ್ತಾಯಿದೆ. ತುಂಬಾ ಚೆನ್ನಾಗಿರುತ್ತೆ. ಬದನೆಕಾಯಿ ಯಾವುದೇ ಸಾರಿಗೊಂದು ಹಾಕ್ರಿ. ಬದನೆಕಾಯಿ ಹಾಕಿದ್ರೆ ಬದನೆಕಾಯಿ ಆಲೂಗೆಡ್ಡೆ ಒಂದು ಸ್ವಲ್ಪ ಬೇಳೆ ಇದ್ದರೆ ಸಾಕು, ಒಂದಿನದ ಸಾರು ಮುಗಿದೋಗುತ್ತೆ. ನೋಡಿ, ಒಂಚೂರು ಹಸಿ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ನೋಡಿ, ನಾನು ಕುಕ್ಕರ್ ಮುಚ್ಚಳ ಮುಟ್ತಾಯಿದ್ದೀನಿ. ಒಂದು ವಿಷಲ್ ಆಗಲಿ, ಇದಾಗೋ ಅಷ್ಟರೊಳಗೆ ನಾನು ಮನೆ ಕಸ ಎಲ್ಲ ಒಡೆದಷ್ಟರೊಳಗೆ ಮನೆ ಒರೆಸ್ತೀನಿ. ನೋಡಿ, ವಿಷಲ್ ಆಗಿದೆ, ಆರಲಿ ಇದು. ನೋಡಿ, ಅದು ಕುಕ್ಕರು ಆರಿದೆ. ನಾನು ಅಷ್ಟೊತ್ತಿಗೆ ಚಪಾತಿನೂ ಕೂಡ ಮಾಡ್ಕೊಂಡೆ. ಕುಕ್ಕರ್ ಆರಿದೆ, ಇದು ಹಂಚು ಬಿಸಿ ಇದೆ, ಅದಕ್ಕೆ ಅದ್ರ ಮೇಲೆ ಇಡ್ತೆ. ನೋಡಿ, ಬಿಸಿ ಬಿಸಿ ಚಪಾತಿ ಮತ್ತು ಬದನೆಕಾಯಿ ಪಲ್ಯ, ಮಸಾಲ ಬದನೆಕಾಯಿ ಪಲ್ಯ ಅಲ್ಲ, ಇದು ಮಸಾಲ. ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಡಿ, ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾನಿಲ್ಲಿ ಒಂದೇ ಒಂದು ಬದನೆಕಾಯಿ ಒಂದು ಚಪಾತಿ ತಗೊಂಡಿದ್ದೀನಿ. ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಬಿಸಿ ಬಿಸಿ ಇದೆ ನೋಡಿ, ವೈಟ್ ಬದನೆಕಾಯಿದು ಚೆನ್ನಾಗಿ ಬೆಂದಿದೆ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಬಿಡಿಸಿದ್ರೆ ಯಾವ ಥರ ಹೂ ಥರ ಬರ್ತಾಯಿದೆ. ನಾನು ತಿಂದು ಮುಗಿಸ್ತೀನಿ, ನೀವು ಮನೇಲಿ ಮಾಡಿ ಹೇಗಿತ್ತು ಅನ್ನೋದನ್ನು ತಿಳಿಸಿ. ಇದಂತೂ ಅನ್ನಕ್ಕಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ ನಾನು ಮಾಡಿರೋದು. ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಬದನೆಕಾಯಿ ಪಲ್ಯ, ಯಾವುದೇ ಅಡುಗೆಗೆ ಬದನೆಕಾಯಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳಿದ್ನಲ್ಲ. ನನಗೆ ಬರೀ ಬದನೆಕಾಯಿ ನಾನು ಹೇಳೋದ್ನೆಲ್ಲ ಇಷ್ಟು ಐಟಮ್ ಹಾಕಿದ್ರೆ ಸಾಕು. ನಿಮ್ಮ ಮನೆಯಲ್ಲಿ ಧನಿಯಾ ಪುಡಿ ಯಾವ ಥರ ಬಿಡಿಸ್ತೀರಾ ಗೊತ್ತಿಲ್ಲ, ನಾನು ಖಾರ ಪುಡಿ ಧನಿಯಾ ಪುಡಿ ಬೇರೆ ಬೇರೆ ಬಿಡಿಸ್ತೀನಿ. ಆ ಧನಿಯಾ ಪೌಡ್ರಿಂದನೇ ಇದು ಟೇಸ್ಟು ಜಾಸ್ತಿ ಆಗೋದು ಅಂತ ನನಗೆ ಹಂಗೆ ಅನಿಸುತ್ತೆ. ನಾನು ಅದಕ್ಕೆಲ್ಲ ಕಾಳುಗಳು ಹಾಕಿರ್ತೀವಲ್ಲ. ನೀವು ಮನೇಲಿ ಮಾಡಿ ಹೇಗಿತ್ತು ಅನ್ನೋದನ್ನು ತಿಳಿಸಿ ಕಮೆಂಟಲ್ಲಿ. ಫುಲ್ ವಿಡಿಯೋ ನೋಡಿ ಎಲ್ರಿಗೂ ಶೇರ್ ಮಾಡಿ, ನಿಮ್ಮ ಸಂಬಂಧಿಕರಿಗೆ ಯಾರಿಗಾದರೂ ಬದನೆಕಾಯಿ ಪಲ್ಯ ತಿನ್ನೋರಿಗೆ ಇಷ್ಟ ಇದ್ದರೆ ಅವ್ರಿಗೆ ಶೇರ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್. ಫುಲ್ ವಿಡಿಯೋ ನೋಡಿ.